ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 4ನೇ ವಚನ. ಇಲ್ಲ ನೋಡ್ಬೇಕಾದ್ರೆ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಸೌಲನು ಯೇಸು ಕ್ರಿಸ್ತನನ್ನು ಯಾರ್ಯಾರು ನಂಬಿದ್ದಾರೋ ಅವರೆಲ್ಲರನ್ನು ಕೊಲ್ಲಿಸಬೇಕು, ಭಯಂಕರವಾದ ರೀತಿಯಿಂದ ಕಷ್ಟ ಕೊಟ್ಟು ಅವರನ್ನು ಹಿಂಸೆ ಪಡಿಸಬೇಕು ಎಂದು ಹೋಗುವಂತ ಸಮಯದಲ್ಲಿ ದೇವರು ಸೌಲನನ್ನು ಕರೀತಾ ಇದ್ದಾನೆ. ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ತಕ್ಷಣ ಸೌಲ ಕೇಳ್ತಾ ಇದ್ದಾನೆ, ನೀನ್ಯಾರು? ನೀನು ಹಿಂಸೆ ಪಡಿಸುವ ಯೇಸುವೆ ಎಂದು ಹೇಳಿದ ತಕ್ಷಣ ಸೌಲನಲ್ಲಿ ಒಂದು ಹೊಸ ಮನಸ್ಸು ಅನುಗ್ರಹಿಸಿದನು ದೇವರು. ಅವನ ಮನಸ್ಸನ್ನು ಪರಿವರ್ತನೆ ಮಾಡಿದನು. ನೀನು ಹಿಂಸೆ ಪಡಿಸ್ತಕ್ಕಂಥ ಯೇಸು ನಾನೇ ಇದ್ದಿದೆ ಎಂದು ಹೇಳಿದ ತಕ್ಷಣವೇ ಸೌಲನಲ್ಲಿ ಒಂದು ಹೊಸ ಮಾರ್ಪಡುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಭಯಂಕರವಾದ ರೀತಿಯಿಂದ ಜನರನ್ನು ಹಿಂಸೆ ಪಡಿಸ್ತಕ್ಕಂಥ ಸೌಲನು ಬಹಳಷ್ಟು ಕೆಟ್ಟವನು, ಕ್ರೂರಿಯಾಗಿದ್ದನು. ಆದಾಗ್ಯೂ ಸಹ ದೇವರು ಒಂದು ಸ್ವರವನ್ನು ಕೇಳಿದ ತಕ್ಷಣನೇ ನೂತನ ಮನಸ್ಸನ್ನು ಹೊಂದಿಕೊಂಡು ಹೆಚ್ಚಾಗಿ ದೇವರಿಗೋಸ್ಕರ ಸೇವೆ ಮಾಡೋದಕ್ಕಾಗಿ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ. ದೇವರು ಸೌಲನನ್ನು ಕರೆದಾಗ ಸೌಲನು ಬಹಳಷ್ಟು ಕೆಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಕರ್ತನನ್ನು ನಂಬಿರ್ತಕ್ಕಂಥ ಮಕ್ಕಳಿಗೆ ಹಿಂಸೆ ಪಡಿಸ್ತಕ್ಕಂಥ ಮಗನಾಗಿದ್ದನು. ಆದರೆ ದೇವರಿಗೆ ಸೌಲನು ಬೇಕಾಗಿದ್ದನು. ಯಾಕಂದ್ರೆ ಸೌಲನ ಮುಖಾಂತರನ ಅನೇಕ ಜನರಿಗೆ ನನ್ನ ವಾಕ್ಯವನ್ನು ಅನೇಕರವರೆಗೆ ತಲುಪಿಸುವಂತೆ ಸೌಲನನ್ನು ಉಪಯೋಗಿಸಿಕೊಂಡು ಇವನ ಮೂಲಕ ನಾನು ನನ್ನ ಮಕ್ಕಳಿಗೆ ವಾಕ್ಯವನ್ನು ತಲುಪಿಸಬೇಕು ಎಂತಕ್ಕಂಥ ಸಂಕಲ್ಪ ದೇವರದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ಸಮಯದಲ್ಲಿ ಕೇಳ್ತಾ ಇದ್ದೆ, ಅನೇಕ ಜನರು ಬಹಳಷ್ಟು ಕೆಟ್ಟು ಹೋದಂತ ಕೆಲಸದಲ್ಲಿ, ವ್ಯರ್ಥವಾದ ಕೆಲಸದಲ್ಲಿ, ಈ ಲೋಕದ ಆಡಂಬರದಲ್ಲಿ ಮುಳುಗಿ ಹೋಗಿರ್ತಾರೆ. ಅದ್ರ ದೇವರ ವಾಕ್ಯ ಹೇಳ್ತಾ ಇದೆ, ಇನ್ನೆಷ್ಟು ದಿನ ನೀನು ಲೋಕದವರ ಹಾಗೆ ಜೀವಿಸ್ತೀನಿ. ನಿನ್ನನ್ನು ಬಹಳಷ್ಟು ಹಿಂಸೆ ಪಡಿಸ್ತಾ ಇದೀಯ. ಈ ದಿನ ನೀನು ಬರುವುದಾದರೆ ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನಗೆ ನೂತನ ಮನಸ್ಸನ್ನು ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು, ಕರ್ತನಲ್ಲಿ ಪ್ರಿಯ ದೇವರ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ಇನ್ನೆಷ್ಟು ದಿನ ನನ್ನನ್ನು ಹಿಂಸೆ ಪಡಿಸ್ತಿ? ಇನ್ನೆಷ್ಟು ದಿನ ನನಗೆ ದೂರವಾಗಿ ಜೀವಿಸ್ತಿ? ಇನ್ನೆಷ್ಟು ದಿನ ಈ ಲೋಕದವರ ಹಾಗೆ ಲೋಕದ ಆಡಂಬರದಲ್ಲಿ ನಿನ್ನನ್ನು ನೀನು ಮುಳುಗಿಸಿಕೊಂಡಿರ್ತಿ? ಈ ಲೋಕ ವ್ಯರ್ಥವಾದದ್ದು. ಈ ಲೋಕದ ಆಸ್ತಿ ಅಂತಸ್ತು ಯಾವುದು ಸ್ಥಿರವಲ್ಲ. ನಿತ್ಯ ಜೀವವನ್ನು ಕೊಡ್ತಕ್ಕಂಥ ಯೇಸು ನಾನಿದ್ದೇನೆ. ನೀನು ನನ್ನನ್ನು ನಂಬು, ನಿನ್ನ ಹೃದಯದಲ್ಲಿ ನನಗೆ ಸ್ಥಳವನ್ನು ಕೊಡು. ನಾನು ನಿನ್ನನ್ನು ಅಂದವಾದ ಪಾತ್ರೆಯಾಗಿ, ಯೋಗ್ಯವಾದ ಪಾತ್ರೆಯಾಗಿ ಮಾರ್ಪಡಿಸುವುದಕ್ಕೆ, ನಿನ್ನನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಶಕ್ತನಾದಂಥ ದೇವರು ನಾನಿದ್ದೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಹೌದು ರಕ್ಷಕ ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದರೆ ಸೌಲನು ಬಹಳಷ್ಟು ಕೆಟ್ಟು ಹೋದಂತವನು. ದೇವರು ಆತನನ್ನು ಕರೆದಾಗ, ಆತನು ತನ್ನನ್ನು ತಾನು ದೇವರ ಕೈಗೆ ಒಪ್ಪಿಸಿಕೊಟ್ಟಾಗ ಬಹಳಷ್ಟು ಒಳ್ಳೆ ರೀತಿಯಿಂದ ದೇವರ ಒಂದು ಸೇವೆಯನ್ನು ಮಾಡಿದನು. ಅನೇಕ ಸಭೆಗಳನ್ನು ಕೊಡಿದನು. ಅನೇಕ ಸಭೆಯವರಿಗೆ ಪತ್ರಿಕೆಗಳ ಮೂಲಕ ವಾಕ್ಯವನ್ನು ಹಂಚಿದನು. ಬಹಳಷ್ಟು ಹೆಚ್ಚಾಗಿ ದೇವರಿಗೋಸ್ಕರ ಕೆಲಸವನ್ನು ಮಾಡಿದನು. ಈ ದಿನ ದೇವರ ಮಕ್ಕಳು ಎಂದು ಹೇಳಿಕೊಳ್ತಕ್ಕಂಥ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಆತನ ಕೈಯಲ್ಲಿ ಎಂಥ ಪಾತ್ರೆಯಾಗಿದ್ದೇವೆ? ಆತನನ್ನು ನೋಯಿಸ್ತಕ್ಕಂಥ ಪಾತ್ರೆಯಾಗಿದ್ದೇವೆ, ಅಥವಾ ಆತನ ಕೈಯಲ್ಲಿ ಒಳ್ಳೆ ಪಾತ್ರೆಯಾಗಿ, ಒಳ್ಳೆ ಮಕ್ಕಳಾಗಿ ಆತನಿಗೆ ಮಹಿಮೆ ತರುವಂತ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ? ನಾವು ದೇವರಿಗೆ ವಿರೋಧವಾಗಿ ಜೀವಿಸುವುದಾದರೆ ದೇವರು ಕೋಪ ನಮ್ಮ ಮೇಲೆ ಬರುವುದು ತಡವಾಗುವುದಿಲ್ಲ. ನಾವೆಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ರು, ದೇವರು ನಮ್ಮನ್ನು ಪ್ರೀತಿಸಿ ಬದುಕಿಸಿ ಉಳಿಸ್ತಾ ಇದ್ದಾನೆ ಅಂದ್ರೆ ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾನೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕೊಂಡುಕೊಂಡಂತ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ತಪ್ಪುಗಳನ್ನು ಮಾಡುತ್ತಾ ಇದ್ದರು ನಮ್ಮನ್ನು ಒಂದು ಕ್ಷಣ ಕೂಡ ಬಿಡದಂತೆ ಪ್ರತಿ ಕ್ಷಣ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಪ್ರತಿ ಕ್ಷಣ ಅನೇಕ ದೈವ ಸೇವಕರ ಮೂಲಕ ಅನೇಕ ರೀತಿಯಿಂದ ದೇವರ ವಾಕ್ಯವನ್ನು ಪ್ರತಿಯೊಂದು ಮಕ್ಕಳು ಕೇಳಬೇಕು. ಇವತ್ತಾದ್ರೂ ನನ್ನ ಮಕ್ಕಳು ನನ್ನ ಕಡೆಗೆ ಬರ್ತಾರೆ ಅಂತಕ್ಕಂಥ ಒಂದು
ನಿರೀಕ್ಷೆಯಲ್ಲಿ ದೇವರು ಕೃಪೆಯಿಂದ ನಮ್ಮನ್ನು ಕಾಯ್ತಾ ಇದ್ದಾನೆ. ಆತನ ಕೃಪೆ ಬಹಳಷ್ಟು ಅಪಾರವಾದದ್ದು ನಮ್ಮ ಮೇಲೆ. ನಾವು ಇದನ್ನೇ ತಿಳಿದುಕೊಳ್ಳದಂತೆ ದೇವರಿಗೆ ವಿರೋಧವಾಗಿ ನಾವು ಇನ್ನೂ ಹೆಚ್ಚಾಗಿ ಜೀವಿಸುವುದಾದರೆ ದೇವರು ಬರ್ತಕ್ಕಂಥ ಕಾಲ ಬಹಳಷ್ಟು ಸಮೀಪವಾಗಿದೆ. ಸೌಲನಿಗೆ ಒಂದು ಸಾರಿ ದೇವರು ಕರೆದಾಗ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದಾನೆ. ನಮ್ಮನ್ನು ದೇವರು ಕರೀತಾ ಇದ್ದಾನೆ, ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ. ಈ ಲೋಕದವರ ಹಾಗೆ ಇನ್ನೆಷ್ಟು ದಿವಸ ನೀನು ಜೀವಿಸಿ ಎಂದು ದೇವರಿಗೆ ಎಚ್ಚರಿಸುವಾಗ, ದೇವರೇ ನನಗೆ ಈ ಲೋಕದ ಆಡಂಬರ ಸಾಕು, ಈ ಲೋಕದವರ ಹಾಗೆ ಜೀವಿಸುವುದು ಸಾಕು, ನನ್ನನ್ನು ನಾನು ನಿನ್ನ ಕೈಗೆ ಒಪ್ಪಿಸಿಕೊಂಡು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನಿನಗೆ ಸಮರ್ಪಕವಾಗಿ ದೇವರೇ ನಿನ್ನ ಚಿತ್ತದಂತೆ ನಾನು ನಡೀತೇನೆ ಎಂದು ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡುವುದಾದರೆ ದೇವರು ನಮ್ಮನ್ನು ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದಂಥ ದೇವರು ಇವತ್ತು ನನ್ನನ್ನು ನಿನ್ನನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಹೃದಯವನ್ನು ಮಾರ್ಪಡಿಸಿ ನಿಮಗೆ ನೂತನ ಮನಸ್ಸನ್ನು ನೂತನ ಬದುಕನ್ನು ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇಲೆ